ಹಾಸನ್ ರಸ್ತೆಯ ಬೋರನಕೊಪ್ಪಲು ಹತ್ತಿರ ಮರಕ್ಕೆ ಬಸ್ ಡಿಕ್ಕಿ ಹೊಡೆದು ಡ್ರೈವರ್ ಸೇರಿದಂತೆ 4 ಪ್ರಯಾಣಿಕರಿಗೆ ತೀವ್ರ ತರಹದ ಪೆಟ್ಟು ಬಿದ್ದಿದೆ ಹಾಗೂ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಸುಮಾರು 25ಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದರಿಂದ ಎಲ್ಲರನ್ನೂ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನಕ್ಕೆ ಕಳಿಸಿಕೊಡಲಾಗಿದೆ. ಪುತ್ತೂರು ಡಿಪೋದ ದಾವಣಗೆರೆಯಿಂದ ಶಿವಮೊಗ್ಗ, ಅರಸೀಕೆರೆ, ಹಾಸನ ಮಾರ್ಗವಾಗಿ ಮಡಿಕೇರಿಗೆ ಹೋಗುವ ಬಸ್ಸು ಅರಸೀಕೆರೆಯನ್ನು ಬೆಳಗ್ಗೆ 10:30ಕ್ಕೆ ಬಿಟ್ಟು ಹಾಲಿನ ಡೈರಿ ಹತ್ರ ಇನ್ನೊಂದು ವಾಹನವನ್ನು ಹಿಂದಕ್ಕೆ ವೇಗವಾಗಿ ಚಲಿಸುವಾಗ ಚಾಲಕನ ನಿಯಂತ್ರಣ ತಪ್ಪಿ ಬಸ್ಸು ನೇರವಾಗಿ ಮರಕ್ಕೆ ಡಿಕ್ಕಿ ಹೊಡೆದಿರುವುದರಿಂದ ಕಂಡುಬಂದಿದೆ. ಬಸ್ಸು ಮರಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ಸಿನ ಮುಂಭಾಗ ಅಪ್ಪಚ್ಚಿಯಾಗಿದ್ದು ಡ್ರೈವರ್ ಅದರೊಳಗೆ ಸಿಕ್ಕಾಕಿಕೊಂಡು ನೆರಳ್ತಾ ಇದ್ರು. ಅಲ್ಲೇ ಇದ್ದ 2 JCB ತರಿಸಿದ ಸ್ಥಳೀಯರು ಬಸ್ಸಿನ ಮುಂಭಾಗವನ್ನು ಎಳೆದು ಒಳಗೆ ಸಿಲುಕಿದ್ದ ಚಾಲಕನನ್ನು ಬಿಡಿಸಿ ಕಾಲುಗಳಿಗೆ ತೀವ್ರತರದ ಗಾಯಗಳಾಗಿದ್ದರಿಂದ ತಕ್ಷಣ ಆಸ್ಪತ್ರೆಗೆ ಕಳುಹಿಸಿಕೊಡಲಾಗಿತ್ತು. ಸುಮಾರು 4 ಪ್ರಯಾಣಿಕರಿಗೆ ತೀವ್ರತರದ ಗಾಯಗಳಾಗಿದ್ದು ಸುಮಾರು 25ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಹಣೆಗೆ, ಮೂಗಿನ ಭಾಗಕ್ಕೆ ಪೆಟ್ಟು ಬಿದ್ದಿದ್ದರಿಂದ ತಕ್ಷಣವೇ ಸುಮಾರು ಆಂಬ್ಯುಲೆನ್ಸ್ಗಳಲ್ಲಿ ಅರಸೀಕೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಜಿಲ್ಲಾಸ್ಪತ್ರೆಗೆ ಕಳಿಸಿಕೊಡಲಾಯಿತು. ಅಪಘಾತ ಸ್ಥಳಕ್ಕೆ ತಕ್ಷಣವೇ ಆಗಮಿಸಿದ ಸ್ಥಳೀಯ ಶಾಸಕ ಶಿವಲಿಂಗೇಗೌಡ ಎಲ್ಲ ವೈದ್ಯಾಧಿಕಾರಿಗಳು ಕರೆಸಿ ರೋಗಿಗಳಿಗೆ ತಕ್ಷಣವೇ ಚಿಕಿತ್ಸೆ ಒದಗಿಸುವಂತೆ ಸೂಚಿಸಿದರು. ನಗರಸಭಾ ಅಧ್ಯಕ್ಷ ಸೆಮಿವುಲ್ಲಾ, ಡಿವೈಎಸ್ಪಿ ಗೋಪಿ, ಗ್ರಾಮಾಂತರ ಸರ್ಕಲ್ ನಿರೀಕ್ಷಕ ಕೃಷ್ಣಕುಮಾರ್, ಎಸ್ಐ ಅರುಣ್ ಕುಮಾರ್, ಪೊಲೀಸ್ ಸಿಬ್ಬಂದಿ ವರ್ಗ ರೋಗಿಗಳನ್ನು ಆಸ್ಪತ್ರೆಗೆ ಸೇರಿಸುವಲ್ಲಿ ಶ್ರಮಿಸಿದರು. Audio